10 ಏಪ್ರಿಲ್ 1912 ಜಗತ್ತಿನಲ್ಲಿ ಅತಿ ದೊಡ್ಡ ಹಾಗೆ ಲಕ್ಸುರಿಯಸ್ ಅಂತಾನೆ ಹೆಸರಾದ RMS ಟೈಟಾನಿಕ್ ಸೌತ್ ಆಂಪ್ಟನ್ ಇಂಗ್ಲೆಂಡ್ ನಿಂದ ನ್ಯೂಯಾರ್ಕ್ ಅಮೆರಿಕಾಗೆ ತನ್ನ ಮೊದಲ ಪ್ರಯಾಣಕ್ಕೆ ಹೊರಟಿತ್ತು. ಕೆಲವರು ಐಷಾರಾಮಿಗೋಸ್ಕರ ಪ್ರಯಾಣ ಮಾಡ್ತಾ ಇದ್ರು, ಇನ್ ಕೆಲವರು ಅಮೆರಿಕಾಗೆ ಹೋಗಿ ಹೊಸ ಜೀವನನ ಆರಂಭ ಮಾಡಬೇಕು ಅನ್ನೋ ಭರವಸೆಯಿಂದ ಹೋಗ್ತಾ ಇದ್ರು. ಟೈಟಾನಿಕ್ ಜಗತ್ತಿನಲ್ಲೇ ಅತಿ ದೊಡ್ಡ ಹಡಗು ಆಗಿತ್ತು. ಆಗಿನ ಕಾಲದಲ್ಲೇ ಸುಮಾರು $7.5 ಮಿಲಿಯನ್ ಖರ್ಚಾಗಿತ್ತು. ಅಂದರೆ ಇವತ್ತಿನ ಇನ್ಫ್ಲೇಷನ್ ಎಲ್ಲ ಲೆಕ್ಕ ಹಾಕಿದ್ರೆ ಸುಮಾರು $400 ಮಿಲಿಯನ್. ಇದನ್ನ ನಿರ್ಮಾಣ ಮಾಡಿದ್ದೆ ವೈಟ್ ಸ್ಟಾರ್ ಲೈನ್ ಕಂಪನಿ. ಆ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಎಲ್ಲರೂ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಟೈಟಾನಿಕ್ ಈಸ್ ಅನ್ಸಿಂಕಬಲ್ ಅಂತ. ಅಂದ್ರೆ ಟೈಟಾನಿಕ್ ಮುಳುಗೋದೇ ಇಲ್ಲ ಅಂತ. ಈ ಮಾತು ಹೇಳಿದ 2 ದಿನಕ್ಕೆ ಐಸ್ ವಾರ್ನಿಂಗ್ಸ್ ಬರಕ್ ಶುರುವಾಯಿತು. ಟೈಟಾನಿಕ್ ಅಮೆರಿಕಾಗೆ ಹೋಗೋಕ್ಕೆ ಅಟ್ಲಾಂಟಿಕ್ ಓಷನ್ನ ಕ್ರಾಸ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಬಹಳಷ್ಟು ಐಸ್ಬರ್ಗ್ಸ್ ಇತ್ತು. ಈ ಐಸ್ ವಾರ್ನಿಂಗ್ಸ್ ಬರೋದು ತುಂಬಾ ಸೀರಿಯಸ್ ವಿಷಯ ಏನಲ್ಲ. ಸಮುದ್ರದಲ್ಲಿ ಓಡಾಡೋ ಹಡಗುಗಳೆಲ್ಲ ರೇಡಿಯೋ ಮೂಲಕ ಒಬ್ರಿಗೊಬ್ರು ಸಂಪರ್ಕ ಮಾಡಿ ಈ ಕಡೆ ಐಸ್ಬರ್ಗ್ ಜಾಸ್ತಿ ಇದೆ, ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಟೈಟಾನಿಕ್ಗೆ ಬಂದಿದ್ದ ವಾರ್ನಿಂಗ್ಸ್ ಕೂಡ ಇದೇನೆ. ಆ ವಾರ್ನಿಂಗ್ಸ್ ಬಂದಾದ್ಮೇಲೆ ಟೈಟಾನಿಕ್ 2 ಬಾರಿ ತನ್ನ ಡೈರೆಕ್ಷನ್ನ ಚೇಂಜ್ ಮಾಡಿತು. ಬಟ್ ಇಲ್ಲಿ ಒಂದು ತಪ್ಪಾಗುತ್ತೆ, ಅವರು ಸ್ಪೀಡ್ನ ಕಮ್ಮಿ ಮಾಡೋದೇ ಇಲ್ಲ. ಸುಮಾರು 40 km/h ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಹಾಗೆ ಇನ್ನು 7 ಐಸ್ ವಾರ್ನಿಂಗ್ಸ್ ಕೂಡ ಬರುತ್ತೆ. ಆದರೆ ಕ್ಯಾಪ್ಟನ್ ಸ್ಮಿತ್ ಮತ್ತು ಕ್ರೂ ಅದನ್ನು ಇಗ್ನೋರ್ ಮಾಡ್ತಾರೆ. ಬಟ್ ಕ್ರೂಷಿಯಲ್ ವಿಷಯ ಏನಂದರೆ ಆ ರಾತ್ರಿ ಚಂದ್ರ ಇರಲಿಲ್ಲ, ನೋಡೋ ಸಾಮರ್ಥ್ಯ ಇನ್ನೂ ಕಡಿಮೆ ಆಗ್ತಾ ಇರುತ್ತೆ. 14 ಏಪ್ರಿಲ್ 1912 11:39 ಆಗಿರುತ್ತೆ. ಅಷ್ಟರಲ್ಲಿ ಅಚಾನಕ್ಕಾಗಿ ಅವನ ಮುಂದೆ ಒಂದು ದೊಡ್ಡ ಐಸ್ಬರ್ಗ್ ಕಾಣಿಸುತ್ತೆ. ಅದು ಚಿಕ್ಕ ಪುಟ್ಟ ಐಸ್ಬರ್ಗ್ ಆಗಿರಲಿಲ್ಲ. ಫ್ರೆಡ್ರಿಕ್ ಫ್ಲೀಟ್ ತಕ್ಷಣ 3 ಬಾರಿ ಬೆಲ್ ಹೊಡಿತಾನೆ. ಅಂದ್ರೆ ಇದು ಎಮರ್ಜೆನ್ಸಿ ಸಿಗ್ನಲ್ ಅಂತ. ಹಾಗೆ ಅವನು ಫೋನ್ ತಗೊಂಡು ಹಡಗಿನ ಬ್ರಿಡ್ಜ್ಗೆ ಕಾಲ್ ಮಾಡಿ ಜೋರಾಗಿ ಕೂಗ್ತಾನೆ, ಐಸ್ಬರ್ಗ್ ಅಹೆಡ್, ಶಿಪ್ ತಕ್ಷಣ ಟರ್ನ್ ಮಾಡಬೇಕು ಅಂತ. ಬ್ರಿಡ್ಜ್ ನಲ್ಲಿ ಇದ್ದಿದ್ದು ಫಸ್ಟ್ ಆಫೀಸರ್ ವಿಲಿಯಂ ಈ ಮೆಸೇಜ್ ಕೇಳಿ ಇಂಜಿನ್ ರೂಮ್ಗೆ ಸಿಗ್ನಲ್ ಕೊಟ್ಟ. ಆದ್ರೆ ದುರಾದೃಷ್ಟ ಏನಂದ್ರೆ ಈ ವಾರ್ನಿಂಗ್ ಬರೋ ಅಷ್ಟರಲ್ಲಿ ತುಂಬಾ ಡಿಲೇ ಆಗಿರುತ್ತೆ. ಎಕ್ಸಾಕ್ಟ್ಲಿ 11:40ಗೆ ಟೈಟಾನಿಕ್ ಐಸ್ಬರ್ಗ್ಸ್ಗೆ ಡಿಕ್ಕಿ ಹೊಡೆಯುತ್ತೆ. ಶಿಪ್ ಒಂದು ಸಲ ಹಾಗೆ ವೈಬ್ರೇಟ್ ಆಯ್ತು, ಬಟ್ ಯಾವುದೇ ರೀತಿಯ ಎಕ್ಸ್ಪ್ಲೋಷನ್ ಇರಲಿಲ್ಲ, ಭಾರಿ ಶಬ್ದನೂ ಆಗಿಲ್ಲ. ಅದಕ್ಕೆ ಅಲ್ಲಿ ಇದ್ದಿದ್ದ ಪ್ಯಾಸೆಂಜರ್ಸ್ಗೆ ಅಲ್ಲಿ ಏನಾಯ್ತು ಅಂತ ಅರ್ಥ ಆಗಿಲ್ಲ. ಆ ಐಸ್ಬರ್ಗ್ ಎಷ್ಟು ದೊಡ್ಡದಿತ್ತು ಅಂದ್ರೆ 200 × 400 ಫೀಟ್ ಉದ್ದ, ಅಂದ್ರೆ ಒಂದು ಫುಟ್ಬಾಲ್ ಕೋರ್ಟ್ಗಿಂತನೂ ದೊಡ್ಡದು. ಸೈಂಟಿಸ್ಟ್ ಗಳ ಪ್ರಕಾರ ಐಸ್ಬರ್ಗ್ ಸುಮಾರು 1.5 ಮಿಲಿಯನ್ ಟನ್ಸ್ ಇತ್ತು ಅಂತ. ಟೈಟಾನಿಕ್ ನ ಫ್ರಂಟ್ ರೈಟ್ ಸೈಡ್ ಈ ಐಸ್ಬರ್ಗ್ಸ್ಗೆ ಟಚ್ ಆಯ್ತು. ಇಲ್ಲಿ ಒಂದು ವಿಷಯನ ಕ್ಲಿಯರ್ ಮಾಡ್ಕೊಳೋಣ. ಬೋ ಅಂದ್ರೆ ಹಡಗಿನ ಮುಂದೆ ಇರೋ ಭಾಗ ಅಂತ, ಅದ್ರ ಮೇಲೆ ಇರೋ ಭಾಗನ ಸ್ಟರ್ನ್ ಅಂತಾರೆ, ಕೆಳಗೆ ಇರೋ ಭಾಗನ ಕೀಲ್ ಅಂತಾರೆ. ಸುಮಾರು 10 ಸೆಕೆಂಡ್ ಟೈಟಾನಿಕ್ ಐಸ್ಬರ್ಗ್ಸ್ಗೆ ಗೀಚ್ಕೊಂಡು ಹೋಗಿತ್ತು. ಆ 10 ಸೆಕೆಂಡ್ ಅಲ್ಲಿ ಟೈಟಾನಿಕ್ಗೆ ಒಂದು ದೊಡ್ಡ ಡೆಂಟ್ ಆಗಿತ್ತು. ಶಿಪ್ ಬಾಡಿಲಿ ಚಿಕ್ಕ ಚಿಕ್ಕ ಹೋಲ್ಸ್ ಆಯ್ತು. ಡಿಕ್ಕಿ ಆಗಿದ್ದ ಕೆಲವೇ ಕ್ಷಣದಲ್ಲಿ ಕ್ಯಾಪ್ಟನ್ ಸ್ಮಿತ್ ಮತ್ತೆ ಶಿಪ್ ಆರ್ಕಿಟೆಕ್ಟ್ ಥಾಮಸ್ ಆಂಡ್ರೂಸ್ ಡ್ಯಾಮೇಜ್ ನೋಡಕ್ಕೆ ಬರ್ತಾರೆ. ಅವ್ರಿಗೆ ನೋಡಿದ ತಕ್ಷಣ ಅರ್ಥ ಆಗುತ್ತೆ ಈ ಶಿಪ್ ಕನ್ಫರ್ಮ್ ಆಗಿ ಮುಳುಗುತ್ತೆ ಅಂತ. ಇದನ್ನ ನೋಡಿ ಅವರಿಬ್ರು ತುಂಬಾ ಶಾಕ್ ಆಗ್ತಾರೆ. ಏನಕ್ಕಂದ್ರೆ ಈ ಶಿಪ್ ಅನ್ಸಿಂಕಬಲ್ ಅಂತ ಎಲ್ಲರೂ ನಂಬಿರ್ತಾರೆ. ಈ ನಂಬಿಕೆ ಬರೋದಕ್ಕೆ 2 ಮೇನ್ ರೀಸನ್ಸ್ ಕೂಡ ಇರುತ್ತೆ. ಡಬಲ್ ಬಾಟಮ್ ಹಲ್ ಅಂದ್ರೆ ಕೆಳಗೆ 2 ಲೇಯರ್ಸ್ ಇರುತ್ತೆ. ಸೊ ಒಂದು ಲೇಯರ್ ಡ್ಯಾಮೇಜ್ ಆದ್ರೂ ಇನ್ನೊಂದು ಲೇಯರ್ ಕಾಪಾಡುತ್ತೆ ಅಂತ. 2ನೇ ರೀಸನ್ ಏನಂದ್ರೆ ಆ ಹಲ್ನ 16 ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಅದರ ಮೀನಿಂಗ್ ಏನಂದ್ರೆ ಈ 16 ಕಂಪಾರ್ಟ್ಮೆಂಟ್ಸ್ ಗಳಲ್ಲಿ 4 ಕಂಪಾರ್ಟ್ಮೆಂಟ್ಸ್ಗೆ ನೀರು ತುಂಬಿದ್ರು ಶಿಪ್ ಸೇಫ್ ಆಗಿ ಸಾಗುತ್ತೆ ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು, ಐಸ್ಬರ್ಗ್ ಶಿಪ್ ನ ಸೈಡ್ ಪಾರ್ಟ್ಗೆ ಡಿಕ್ಕಿ ಹೊಡೆಯುತ್ತೆ. ಅಂದ್ರೆ ಶಿಪ್ ಸೇವ್ ಆಗೋ ಚಾನ್ಸೇ ಇರ್ಲಿಲ್ಲ. ಅವತ್ತು ಅನ್ಸಿಂಕಬಲ್ ಅನ್ನೋ ಶಿಪ್ ಮುಳುಗೋದು ಕನ್ಫರ್ಮ್ ಆಯ್ತು. ಸಮಯ 12 ಗಂಟೆ ಆಗಿರುತ್ತೆ. ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್ ಒಂದು ಕಠಿಣ ನಿರ್ಧಾರ ತಗೊಳ್ತಾರೆ. ರೇಡಿಯೋ ಮೂಲಕ ಡಿಸ್ಟ್ರೆಸ್ ಕಾಲ್ ಕಳ್ಸೋಕೆ ಆದೇಶ. ಅಂದ್ರೆ ಯಾವ್ದಾದ್ರೂ ಶಿಪ್ ಹತ್ರ ಇದ್ರೆ ಟೈಮಿಗೆ ಸರಿಯಾಗಿ ಕಾಪಾಡಕ್ಕೆ ಬರ್ತಾರೆ ಅಂತ. ಈ ಸಮಯದಲ್ಲಿ ಕಥೆಯಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿ ಬರ್ತಾನೆ, ಸೀನಿಯರ್ ರೇಡಿಯೋ ಆಪರೇಟರ್ ಜಾಕ್ ಫಿಲಿಪ್ಸ್. ಅವನು ತಕ್ಷಣ ರೇಡಿಯೋ ಮುಂದೆ ಕೂತ್ಕೊಂಡು ಒಂದಾದ್ಮೇಲೆ ಒಂದು ಡಿಸ್ಟ್ರೆಸ್ ಸಿಗ್ನಲ್ಸ್ ನ ಕಳ್ಸಕ್ಕೆ ಶುರು ಮಾಡ್ತಾನೆ. ಒಂದು ಸಿಗ್ನಲ್ ಕಳಿಸ್ತಾನೆ, ಮತ್ತೆ ಇನ್ನೊಂದು ಸಿಗ್ನಲ್ಲು, ಮತ್ತೊಂದು ಸಿಗ್ನಲ್ಲು. ಉದ್ದೇಶ ಇಷ್ಟೇ, ಯಾರಾದ್ರೂ ರೆಸ್ಪಾನ್ಸ್ ಮಾಡ್ಬೋದು, ಟೈಮಿಗೆ ಸರಿಯಾಗಿ ಹೆಲ್ಪ್ ಮಾಡಕ್ ಬರ್ಬೋದು ಅಂತ. ಸುಮಾರು 20 ನಿಮಿಷ ಆದ್ಮೇಲೆ, ಅಂದ್ರೆ 12:20 ಒಂದು ಶಿಪ್ಪಿಂದ ಇವರು ಸಿಗ್ನಲ್ನ ರಿಸೀವ್ ಮಾಡ್ತಾರೆ. ಆ ಶಿಪ್ ಹೆಸರೇ RMS ಕಾರ್ಪ್ಯಾಥಿಯಾ ಶಿಪ್ ಟೈಟಾನಿಕ್ ಶಿಪ್ಗೆ ಹತ್ರನೇ ಇತ್ತು. ಬಟ್ ದುರಾದೃಷ್ಟ ಏನಂದ್ರೆ ಆ ಶಿಪ್ 107 ಕಿಲೋಮೀಟರ್ಗಳಷ್ಟು ದೂರ ಇರುತ್ತೆ. ಅದ್ರ ಟಾಪ್ ಸ್ಪೀಡಲ್ಲಿ ಬಂದ್ರೂ ಸುಮಾರು 3.5 ಗಂಟೆ ಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಏನು ಉಂಟಾಗುತ್ತೆ ಅಂದ್ರೆ ಟೈಟಾನಿಕ್ 3.5 ಗಂಟೆ ತಡ್ಕೊಳ್ಳುತ್ತಾ ಅಂತ. ಇದ್ರ ಜೊತೆ ಟೈಟಾನಿಕ್ ಫ್ಲೇರ್ ಮತ್ತೆ ರಾಕೆಟ್ನ ಹಾರಿಸ್ತಾ ಇರ್ತಾರೆ. ರೀಸನ್ ಸೇಮ್, ಯಾವ್ದಾದ್ರೂ ಹತ್ರ ಇರೋ ಶಿಪ್ಪು
ಟೈಮಿಗೆ ಸರಿಯಾಗಿ ಬಂದು ಕಾಪಾಡ್ತಾರ ಅಂತ. ಕ್ಯಾರ್ಪ್ಯಾಥಿಯಾ ಬಿಟ್ರೆ ಬೇರೆ ಯಾವ ಶಿಪ್ಪು ರೆಸ್ಪಾನ್ಸ್ ಇಲ್ಲ. ಈ ನಡುವೆ ಕ್ಯಾಪ್ಟನ್ ಸ್ಮಿತ್ ಇನ್ನೊಂದು ಆದೇಶನ ಕೊಡ್ತಾರೆ, ಪ್ಯಾಸೆಂಜರ್ಸ್ ಇವ್ಯಾಕ್ಯುಯೇಷನ್. ರೂಲ್ಸ್ ಇಷ್ಟೇ, ವಿಮೆನ್ ಅಂಡ್ ಚಿಲ್ಡ್ರನ್ ಫಸ್ಟ್. ಆದ್ರೆ ಇಲ್ಲೊಂದು ವಿಚಿತ್ರವಾದ ಸಿಚುವೇಶನ್ ಇರುತ್ತೆ. ಶಿಪ್ ಒಳಗಡೆ ಇದ್ದಿದ್ದ ಪ್ಯಾಸೆಂಜರ್ಸ್ಗೆ ಭಯನೇ ಆಗಲ್ಲ. ಏನಕ್ಕಂದ್ರೆ ಅವ್ರು ತಿಳ್ಕೊಂಡಿದ್ದು ಟೈಟಾನಿಕ್ ಈಸ್ ಅನ್ಸಿಂಕೇಬಲ್ ಅಂತ. ಫಸ್ಟ್ ಲೈಫ್ ಬೋಟ್ ಕೆಪಾಸಿಟಿ 65 ಜನ ಹೋಗ್ಬೋದಾಗಿತ್ತು, ಬಟ್ ಹೋಗಿದ್ದು 28 ಜನ ಮಾತ್ರ. ಅರ್ಧ ಲೈಫ್ ಬೋಟ್ ಖಾಲಿ ಇತ್ತು. ಟೈಮ್ ಕಳೀತಾ ಕಳೀತಾ ಒಂದೊಂದೇ ಕಂಪಾರ್ಟ್ಮೆಂಟ್ ಅಲ್ಲಿ ನೀರು ತುಂಬ್ತಾ ಇತ್ತು. ಶಿಪ್ ನಿಧಾನವಾಗಿ ಟಿಲ್ಟ್ ಆಗೋಕೆ ಶುರುವಾಯಿತು. ಅಷ್ಟರಲ್ಲಿ ಪ್ಯಾಸೆಂಜರ್ಸ್ಗೆ ಒಂದು ಕನ್ಫರ್ಮ್ ಆಯಿತು, ಈ ಶಿಪ್ ಮುಳುಗ್ಬೋದು ಅಂತ. ಈ ರಿಯಲೈಸೇಷನ್ ಆದಮೇಲೆ ಸಿಚುವೇಶನ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಜನ ಗಲಾಟೆ ಮಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ, ಹಾಗೆ ನುಗ್ಗುತ್ತಾ ಇರ್ತಾರೆ. ಸಮಯ 1 ಗಂಟೆ ಆಗುತ್ತೆ. ಫಸ್ಟ್ ಸೈಡ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಇಷ್ಟರಲ್ಲಿ ನೀರು ತುಂಬಿರುತ್ತೆ. ಬೋಸ್ ಸಂಪೂರ್ಣವಾಗಿ ನೀರೊಳಗಡೆ ಹೋಗಿರುತ್ತೆ. ಅದರ ಎಫೆಕ್ಟ್ ಏನಂದ್ರೆ ಬ್ಯಾಕ್ ಸೈಡ್ ಆಫ್ ದಿ ಶಿಪ್ ಪೂರ್ತಿ ಮೇಲ್ ಬಂದಿರುತ್ತೆ. ಅದರಲ್ಲಿರೋ ಪ್ರೊಪೆಲರ್ಸ್ ಕೂಡ ಕಾಣಿಸ್ತಾ ಇರುತ್ತೆ. ಅಂದ್ರೆ ಯೋಚನೆ ಮಾಡಿ, ಇಷ್ಟು ಟಿಲ್ಟ್ ಆದ್ಮೇಲೆ ಜನ ಲೈಫ್ ಬೋಟ್ನ ಹುಡುಕೊಂಡು ಓಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಇನ್ನೊಂದು ಹಾರ್ಶ್ ಟ್ರೂತ್ ಏನಂದ್ರೆ ಟೈಟಾನಿಕ್ ಮೇಲೆ ಇದ್ದಿದ್ದು 20 ಲೈಫ್ ಬೋಟ್ ಮಾತ್ರ. ಕ್ಯಾಲ್ಕುಲೇಟ್ ಮಾಡಿದ್ರೆ ಸುಮಾರು 1200 ಜನ ಮಾತ್ರ ಹೋಗ್ಬೋದಾಗಿತ್ತು. ಬಟ್ ಆ ಸಮಯದಲ್ಲಿ ಟೈಟಾನಿಕ್ ಅಲ್ಲಿ ಇದ್ದಿದ್ದು 2200 ಜನ. ಎಲ್ರಿಗೂ ಲೈಫ್ ಬೋಟ್ ಇರಲಿಲ್ಲ. ಸಮಯ 2 ಗಂಟೆ 5 ನಿಮಿಷ ಆಗ್ತಾ ಬಂತು. ಟೈಟಾನಿಕ್ ನಿಂದ ಲಾಸ್ಟ್ ಲೈಫ್ ಬೋಟ್ ನೀರಿಗೆ ಇಳಿಸ್ತಾ ಇದ್ರು. ಆ ಕ್ಷಣದಲ್ಲಿ ಶಿಪ್ ಮೇಲೆ ಇನ್ನು ಸುಮಾರು 1500 ಜನ ಇದ್ರು. ಕೆಲವರು ಲೈಫ್ ಬೋಟ್ಗೆ ಜಂಪ್ ಮಾಡಕ್ಕೆ ಶುರು ಮಾಡ್ತಾರೆ. ಹಂಗೆ ಕೆಲವರು ತನ್ನ ಹಣೆ ಬರಹನ ಅಕ್ಸೆಪ್ಟ್ ಮಾಡಿಕೊಂಡು ಅಲ್ಲೇ ಉಳ್ಕೊಂತಾರೆ. ಸಮಯ 2 ಗಂಟೆ 20 ನಿಮಿಷ ಆಗಿತ್ತು. ಟೈಟಾನಿಕ್ ಮೇಲಿದ್ದ ಜನರು ತನ್ನ ಲೈಫಲ್ಲೇ ಅಷ್ಟು ಭಯಾನಕ ದೃಶ್ಯನ ಕಾಣಿರಲಿಲ್ಲ. ಟೈಟಾನಿಕ್ 2 ಭಾಗಗಳಾಗಿ ಮುರಿದೋಗುತ್ತೆ. ಮುಂದಿನ ಭಾಗ ನೀರೊಳಗಡೆನೆ ಮುಳುಗೋಗುತ್ತೆ, ಬಟ್ ಹಿಂದಿನ ಭಾಗ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳುತ್ತೆ. ಹಾಗೆ ಸ್ವಲ್ಪ ಸಮಯ ಆದ್ಮೇಲೆ ಅದನ್ನು ಮುಳುಗೋಗುತ್ತೆ. ಅನ್ಸಿಂಕೇಬಲ್ ಅಂತ ಕರಿತದಿದ್ದ ಶಿಪ್ಪು 3 ಗಂಟೆಗಿನ ಕಡಿಮೆ ಸಮಯದಲ್ಲೇ ಮುಳುಗೋಗುತ್ತೆ. ಅವತ್ತಿನ ಓಷನ್ ಟೆಂಪರೇಚರ್ -2 ಡಿಗ್ರಿ ಸೆಲ್ಸಿಯಸ್ ಇತ್ತು. ಈ ಟೆಂಪರೇಚರ್ ಅಲ್ಲಿ ಯಾರೇ ನೀರಿಗೆ ಬಿದ್ರು ಕೆಲವೇ ನಿಮಿಷದಲ್ಲಿ ಹೈಪೋಥರ್ಮಿಯಾಯಿಂದ ಸತ್ತೋಗ್ಬಿಡ್ತಾರೆ. ಇನ್ನೊಂದ್ ಕಡೆ RMS ಕಾರ್ಪ್ಯಾಥಿಯಾ ಶಿಪ್ಪು ಹೇಳಿದ ಟೈಮ್ಕಿನ 1 ಅವರ್ ತಡವಾಗಿ ಬರುತ್ತೆ. ಟೈಟಾನಿಕ್ ಅಷ್ಟರಲ್ಲಿ ಮುಳುಗೋಗಿತ್ತು. ಟೈಟಾನಿಕ್ ಡಿಸಾಸ್ಟರ್ ಆದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಬಂತು, ಇಷ್ಟು ದೊಡ್ಡ ದುರಂತ ಹೇಗ್ ನಡೀತು ಅಂತ. ಇನ್ವೆಸ್ಟಿಗೇಷನ್ ಶುರು ಆಯ್ತು. ಕಾಂಟ್ರೋವರ್ಸಿಸ್ ಹುಟ್ಕೊಂತು. ಅಷ್ಟರಲ್ಲಿ ಒಂದು ಶಾಕಿಂಗ್ ಸತ್ಯ ಹೊರ ಬರುತ್ತೆ. ಟೈಟಾನಿಕ್ಗೆ 37 ಕಿಲೋಮೀಟರ್ ದೂರದಲ್ಲೇ ಒಂದು ಶಿಪ್ ಇರುತ್ತೆ. ಅದರ ಹೆಸರೇ SS ಕ್ಯಾಲಿಫೋರ್ನಿಯನ್ ಅಂತ. ಟೈಟಾನಿಕ್ ಡಿಕ್ಕಿ ಹೊಡೆದಕ್ಕಿಂತ 1 ಗಂಟೆ ಮುಂಚೆನೆ ಈ ಶಿಪ್ ಲಾಸ್ಟ್ ವಾರ್ನಿಂಗ್ ನ ಕೊಟ್ಟು ರೇಡಿಯೋನ ಆಫ್ ಮಾಡ್ಕೊಂಡು ಮಲಗ್ಬಿಟ್ಟಿರ್ತಾರೆ. ಆ ವಾರ್ನಿಂಗ್ ಕೊಟ್ಟಿದ್ದು 11 ಗಂಟೆ 15 ನಿಮಿಷಕ್ಕೆ. ರೇಡಿಯೋ ಆಫ್ ಆಗಿದ್ದ ಕಾರಣ ಟೈಟಾನಿಕ್ ಕಳಿಸಿದ ಡಿಸ್ಟ್ರೆಸ್ ಸಿಗ್ನಲ್ಸ್ ಕ್ಯಾಲಿಫೋರ್ನಿಯನ್ಗೆ ತಲುಪಲೇ ಇಲ್ಲ. ಆದ್ರೆ ಇಲ್ಲಿ ವಿಚಿತ್ರವಾಗಿರೋ ಇನ್ಸಿಡೆಂಟ್ ಏನಂದ್ರೆ ಟೈಟಾನಿಕ್ ಮೇಲಿದ್ದ ಪ್ಯಾಸೆಂಜರ್ಸ್ ದೂರದಲ್ಲಿ ಒಂದು ಶಿಪ್ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ರಿಪೋರ್ಟ್ಸ್ ನ ಪ್ರಕಾರ 12 ಗಂಟೆ ಆದ್ಮೇಲೆ ಕ್ಯಾಲಿಫೋರ್ನಿಯನ್ ಕ್ರೂ ಆಕಾಶದಲ್ಲಿ ರಾಕೆಟ್ಸ್ ನ ನೋಡಿದ್ರು. ಅವರು ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ಗೂ ಹೇಳ್ತಾರೆ. ಆದ್ರೆ ಲಾರ್ಡ್ ಹೇಳೋದೇನಂದ್ರೆ ಅದು ಡಿಸ್ಟ್ರೆಸ್ ಸಿಗ್ನಲ್ ಅಲ್ಲ, ಟೈಟಾನಿಕ್ ಮೇಲೆ ರಿಚ್ ಪೀಪಲ್ ಪಾರ್ಟಿ ಮಾಡ್ತಾ ಇರ್ಬೋದು ಅಂತ. ಈ ಒಂದು ತಪ್ಪಿಂದ ಸಾವಿರಾರು ಜನ ಪ್ರಾಣ ಕಳ್ಕೊಂತಾರೆ. ಮಾರನೇ ದಿನ ರೇಡಿಯೋ ಆನ್ ಮಾಡಿದಾಗ ಟೈಟಾನಿಕ್ SOS ಸಿಗ್ನಲ್ಸು ಕ್ಯಾಲಿಫೋರ್ನಿಯನ್ ಶಿಪ್ಗೆ ತಲುಪಿರುತ್ತೆ. ಬಟ್ ಅವರು ಆ ಸ್ಥಳಕ್ಕೆ ಬಂದಾಗ ತುಂಬಾನೇ ಲೇಟ್ ಆಗಿರುತ್ತೆ. ಸಮುದ್ರದಲ್ಲಿ ಬರೀ ಸತ್ತಿರೋ ದೇಹಗಳು ಮಾತ್ರ ಇರುತ್ತೆ. ಬ್ರಿಟಿಷ್ ಮತ್ತೆ ಅಮೆರಿಕನ್ ಇನ್ಕ್ವೈರೀಸ್ ಅಲ್ಲಿ ಆ ಡಿಸಾಸ್ಟರ್ಗೆ ಕ್ಯಾಪ್ಟನ್ ಲಾರ್ಡೇ ಕಾರಣ ಅಂತ ದೂಷಿಸ್ತಾರೆ. ಆದ್ರೆ ಇಷ್ಟು ದೊಡ್ಡ ದುರಂತಕ್ಕೆ ಅವನೊಬ್ಬನೇ ಹೇಗೆ ಕಾರಣ ಆಗ್ತಾನೆ? ತನಿಖೆಗಳು ನಡೆಸಿದಾಗ ಇಲ್ಲ ಅಂತ ಹೇಳ್ತಾರೆ. ಅದು ಒಬ್ಬನಿಂದ ತಪ್ಪಾಗಿಲ್ಲ, ಬಟ್ ಒಂದೇ ಸಮಯದಲ್ಲಿ ಬಹಳಷ್ಟು ತಪ್ಪಾಯಿತು ಅಂತ. ಲೈಫ್ ಬೋಟ್ಸ್ ಕಡಿಮೆ ಇತ್ತು, 20 ಲೈಫ್ ಬೋಟ್ ಮಾತ್ರ ಇತ್ತು. 20 ಲೈಫ್ ಬೋಟ್ ಅಲ್ಲಿ 1200 ಜನ ಮಾತ್ರ ಕರ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಿದ್ದು 2200 ಜನ. ಎರಡನೇ ದೊಡ್ಡ ತಪ್ಪೇನಂದ್ರೆ ಸೇಫ್ಟಿ ಡ್ರಿಲ್ ಕ್ಯಾನ್ಸಲ್ ಮಾಡ್ತಾರೆ. ಟೈಟಾನಿಕ್ ಅಲ್ಲಿ ಒಂದು ಸೇಫ್ಟಿ ಡ್ರಿಲ್ ಕಂಡಕ್ಟ್ ಮಾಡಬೇಕಾಗಿತ್ತು, ಬಟ್ ಕ್ಯಾಪ್ಟನ್ ಸ್ಮಿತ್ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಮೂರನೇ ತಪ್ಪು, ಐಸ್ಬರ್ಗ್ ಅಲಾರ್ಮ್ ಬಂದಾಗ ಡೆಕ್ ಆಫೀಸರ್ ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದ, ಶಿಪ್ನ ಲೆಫ್ಟ್ ಕಡೆ ತಿರುಗಿಸಿ ಅಂದ್ಬಿಟ್ಟು. ಆದ್ರೆ ಪ್ಯಾನಿಕ್ ಅಲ್ಲಿ ರಾಬರ್ಟ್ ಹೈಕನ್ಸ್ ರೈಟ್ ಸೈಡ್ಗೆ ತಿರುಗಿಸ್ಬಿಡ್ತಾನೆ, ಅಂದ್ರೆ ಐಸ್ಬರ್ಗ್ ಇದ್ದಿದ್ದ ಕಡೆಗೆ. ಹಾಗೆ ಟೈಟಾನಿಕ್ಗೆ ಬಹಳಷ್ಟು ಐಸ್ ವಾರ್ನಿಂಗ್ ಬಂದಿದೆ, ಸ್ಪೀಡ್ ಕಡಿಮೆ ಮಾಡಬೇಕು ಅಂತ. ಆದ್ರೆ ಶಿಪ್ನ ಫುಲ್ ಸ್ಪೀಡಲ್ಲೇ ನಡೆಸ್ತಾ ಇದ್ರು. ಟೈಟಾನಿಕ್ ಡಿಸಾಸ್ಟರ್ ಒಂದು ಶಿಪ್ ಮಾತ್ರ ಮುಳುಗಿಸ್ಲಿಲ್ಲ, ಅದು ಪೂರ್ತಿ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ಈ ಘಟನೆ ಆದ್ಮೇಲೆ ಜಗತ್ತಿನಾದ್ಯಂತ ಹೊಸ ರೂಲ್ಸ್ಗಳು ಬರಕ್ಕೆ ಶುರುವಾಯಿತು. ಸೊ ಟೈಟಾನಿಕ್ ಮುಳುಗಿದ ಮೇಲೆ ಒಂದು ಪ್ರಶ್ನೆ ವರ್ಷಾನುಗಟ್ಟಲೆ ಉಳಿತು, ಆ ಶಿಪ್ ಈಗ ಎಲ್ಲಿದೆ ಅಂತ. ಟೈಟಾನಿಕ್ ಓಷನ್ ಒಳಗಡೆ ಕಾಣೆಯಾಗಿತ್ತು. ಅದನ್ನ ಹುಡುಕಕ್ಕೆ 70 ವರ್ಷಕ್ಕಿಂತ ಜಾಸ್ತಿ ಟೈಮ್ ಬೇಕಾಗಿತ್ತು. ಸೆಪ್ಟೆಂಬರ್ 1985ಗೆ ರಾಬರ್ಟ್ ಬಲಾರ್ಡ್, ಒಬ್ಬ ಅಮೆರಿಕನ್ ಓಷನ್ ಎಕ್ಸ್ಪ್ಲೋರರ್, ಅವನ ಜೊತೆ ಫ್ರೆಂಚ್ ಓಷನೋಗ್ರಾಫರ್ ಟೈಟಾನಿಕ್ ಇರೋ ಜಾಗನ ಪತ್ತೆ ಹಚ್ಚಿದ್ರು. ಓಷನ್ ಒಳಗಡೆ ಸುಮಾರು 3.8 ಕಿಲೋಮೀಟರ್ಸ್ ಅಷ್ಟು ಆಳದಲ್ಲಿದೆ ಅಂತ. ಆಶ್ಚರ್ಯ ಏನಂದ್ರೆ ಶಿಪ್ 2 ಭಾಗ ಆಗಿತ್ತು.
ಆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ 600 ಮೀಟರ್ ವ್ಯತ್ಯಾಸ ಇತ್ತು. ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟೈಟಾನಿಕ್ ಮೆಟಲ್ ಫ್ರೇಮ್ ವರ್ಕ್ ನ ನಿಧಾನವಾಗಿ ತಿಂತಾ ಇದೆ ಅಂತ. ಸುಮಾರು 2030 ಟೈಟಾನಿಕ್ ಕಂಪ್ಲೀಟ್ ಆಗಿ ಓಷನ್ ಪಾಲಾಗುತ್ತೆ ಅಂತ. ಹೀಗೆ ಟೈಟಾನಿಕ್ ಕತೆ ಒಂದು ಶಿಪ್ ಸ್ಟೋರಿ ಮಾತ್ರ ಆಗಿರಲ್ಲ, ಅದು ಒಂದು ಲೆಸನ್. ಓವರ್ ಕಾನ್ಫಿಡೆನ್ಸ್, ಟೆಕ್ನಾಲಜಿ ಮೇಲೆ ಬ್ಲೈಂಡ್ ಬಿಲೀಫ್, ನೇಚರ್ ಪವರ್ ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದು, ಇವೆಲ್ಲ ಸೇರಿ ಒಂದು ಅನ್ಸಿಂಕೇಬಲ್ ಶಿಪ್ ನ ಸಮುದ್ರದೊಳಗಡೆ ಕಳಿಸ್ಬಿಟ್ರು. ಹೀಗೆ ಟೈಟಾನಿಕ್ ಕತೆ ಮುಗಿಯುತ್ತೆ. ಇದನ್ನ ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಜನ ಕಾಯ್ತಾ ಇರ್ತಾರೆ, ನಾನು ಕಾಯ್ತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.